ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪವಿತ್ರ ಲೋಕೇಶ್ ಮತ್ತೊಂದು ಮದುವೆ ಸುದ್ದಿ ಜೋರಾಗಿ ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆ ನೋಡೋದಾದರೆ ಮೆಗಾಸ್ಟಾರ್ ಚಿರಂಜೀವಿ ಅವರ ಮಗಳು ಸೃಜಾ ಕೂಡ ಮೂರನೇ ಮದುವೆಗೆ ಸಿದ್ಧಳಾಗಿದ್ದಾಳೆ ಎನ್ನುವುದು ಕೂಡ ತುಂಬ ಸುದ್ದಿ ಆಗ್ತಾ ಇದೆ. ಹಾಗಾದರೆ ಒಂದಕ್ಕಿಂತ ಹೆಚ್ಚು ಮದುವೆಯಾದ ನಟಿಯರು ಯಾರು ಎಂದು ತಿಳಿದುಕೊಳ್ಳೋಣ. ಮೂರು ಮದುವೆ ಆಗಿರೋರು ಯಾರು ಮತ್ತು ಯಾವ ಕಾರಣಕ್ಕೆ ಹೆಚ್ಚು ಮದುವೆಯಾಗಿದ್ದಾರೆ ಮತ್ತು ಮದುವೆಯಾಗಿ ಡೈವರ್ಸ್ ಆಗೋಕ್ಕೆ ಏನು ಕಾರಣ ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪವಿತ್ರ ಲೋಕೇಶ್, ಇವರು ಮೂರನೇ ಮದುವೆಗೆ ರೆಡಿಯಾಗಿದ್ದಾರೆ ಅಂತ ಸುದ್ದಿಯಾಗಿದೆ. ಇದಕ್ಕಿಂತ ಮೊದಲು ಕೂಡ ಸುದ್ದಿಯಾಗಿತ್ತು. ಇದಕ್ಕೆ ಅವರು ಸುಳ್ಳು ಸುದ್ದಿ ಅಂತ ಕೂಡ ಹೇಳಿದರು. ಮತ್ತು ಈಗ ತಮಿಳಿನ ಖ್ಯಾತ ನಟನಾದ ನರೇಶ್ ಜೊತೆಗಿನ ಕಿಸ್ ವಿಡಿಯೋ ಶೇರ್ ಮಾಡಿ ಮದುವೆ ಆಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಪವಿತ್ರಾಗೆ 43 ವರ್ಷ, ನರೇಶ್ ಅವರಿಗೆ 62 ವರ್ಷ ವಯಸ್ಸಾಗಿದೆ. ಮೊದಲು ಹೈದರಾಬಾದಿನ ಇಂಜಿನಿಯರ್ ಅವರ ಜೊತೆ ಮದುವೆಯಾಗಿದ್ದ ಪವಿತ್ರ ಲೋಕೇಶ್ ನಂತರ ದೂರವಾದರು. 2007ರಲ್ಲಿ ಕನ್ನಡದ ಖ್ಯಾತ ನಟ ಆದಂತಹ ಸುಚೇಂದ್ರ ಅವರನ್ನು ಮದುವೆಯಾಗಿದ್ದರು. ಈ ದಂಪತಿಗೆ 2 ಮಕ್ಕಳು ಕೂಡ ಇದ್ದಾರೆ. ಈಗ ಅವರಿಂದ ದೂರವಾಗಿ ನರೇಶ್ ಜೊತೆ ಮದುವೆಯಾಗೋಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಎರಡನೇದಾಗಿ ನೋಡೋದಾದರೆ ಲಕ್ಷ್ಮಿ. ನಟಿ ಲಕ್ಷ್ಮಿ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದ ನಟಿ ಎಂದರೂ ಕೂಡ ತಪ್ಪಾಗಲ್ಲ. ಇವರ ನಟನೆ ಎಲ್ಲರಿಗೂ ಇಷ್ಟವಾಗಿತ್ತು. ಇವರು 1969ರಲ್ಲಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಭಾಸ್ಕರ್ ಎನ್ನುವವರನ್ನು ಮದುವೆ ಆದರು. ದಂಪತಿಗೆ ಐಶ್ವರ್ಯ ಅನ್ನೋ ಮಗಳು ಕೂಡ ಇದ್ದಾಳೆ. ಆದರೆ 1974ರಲ್ಲಿ ಇಬ್ಬರು ಕೂಡ ದೂರವಾದರು. ಮತ್ತು 1975ರಲ್ಲಿ ಲಕ್ಷ್ಮಿ ನಟ ಮೋಹನ್ ಶರ್ಮಾ ಅವರನ್ನು ಮದುವೆಯಾದರು. ಆದರೆ ಇವರು ಕೂಡ ಜಾಸ್ತಿ ದಿನ ಜೊತೆಗೆ ಇರಲಿಲ್ಲ. 1980ರಲ್ಲಿ ಇಬ್ಬರು ದೂರವಾದರು. ಮತ್ತು 1987ರಲ್ಲಿ ನಟ ಶಿವಚಂದ್ರನ್ ಅವರನ್ನು ಮದುವೆಯಾದರು. 2002ರಲ್ಲಿ ಐಶ್ವರ್ಯ ಎಂಬ ಮಗಳಿಗೆ ಇವರು ದತ್ತನ್ನು ತಗೊಂಡ್ರು. ಇನ್ನು ಮೂರನೇದಾಗಿ ನೋಡೋದಾದರೆ ಊರ್ವಶಿ. ಇವರು ರವಿಚಂದ್ರ ಮತ್ತು ವಿಷ್ಣುವರ್ಧನ್ ಜೊತೆ ಇವರು ಹೆಚ್ಚಿಗೆ ನಟಿಸಿದ್ದಾರೆ. ರಾಮ ಶ್ಯಾಮ ಭಾಮ ಚಿತ್ರದಲ್ಲಿ ಭಾಮನ ಪಾತ್ರವನ್ನು ಮಾಡಿದವರು ಇವರೇ. ಇವರು ಮನೋಜ್ ಕೆ ಜಯನ್ನ 2002ರಲ್ಲಿ ಮದುವೆಯಾದರು. ಇವರಿಗೆ ತೇಜಲಕ್ಷ್ಮಿ ಅನ್ನೋ ಮಗಳು ಕೂಡ ಇದ್ದಾಳೆ. ಆದರೆ ಗಂಡ ಡ್ರಿಂಕ್ಸ್ ಮಾಡ್ತಾರೆ ಅಂತ ಆರೋಪ ಮಾಡಿ 2008ರಲ್ಲಿ ಡೈವರ್ಸ್ ಆದರು. ನಂತರ 1 ವರ್ಷದಲ್ಲೇ ಮನೋಜ್ ಅವರು ಆಶಾ ಅನ್ನೋರನ್ನು ಮದುವೆಯಾದರು. ಇತ್ತ ಊರ್ವಶಿ ಕೂಡ ಚೆನ್ನೈ ಮೂಲದ ಶಿವಪ್ರಸಾದ್ ಅನ್ನೋರನ್ನು ಮದುವೆ ಆದರು. 2004ರಲ್ಲಿ ಇವರಿಗೆ ಒಬ್ಬ ಮಗ ಕೂಡ ಹುಟ್ಟಿದ. ಜಯಮಾಲಾ. ಇವರು ಒಂದು ಟೈಮ್ ಅಲ್ಲಿ ಸಿನಿಮಾ ರಂಗದಲ್ಲಿ ಫೇಮಸ್ ಆದ ಜಯಮಾಲಾ ಮೊದಲಿಗೆ 1985ರಲ್ಲಿ ಪ್ರಭಾಕರ್ ಅನ್ನುವರನ್ನು ಮದುವೆ ಆಗಿದ್ದರು. ಇಬ್ಬರಿಗೆ ವಯಸ್ಸಿನ ಅಂತರ ಜಾಸ್ತಿ ಇತ್ತು. ಮತ್ತು ಪ್ರಭಾಕರ್ಗೆ ಇದು 2ನೇ ಮದುವೆ ಕೂಡ ಆಗಿತ್ತು. ಇಬ್ಬರಿಗೆ ಸೌಂದರ್ಯ ಅನ್ನೋ ಮಗಳು ಕೂಡ ಇದ್ದರು. ವೈಯಕ್ತಿಕ ಕಾರಣಗಳಿಂದ ಇಬ್ಬರು ದೂರ ಆದರು. ಆವಾಗ ಪ್ರಭಾಕರ್ ತುಂಬ ಡಿಪ್ರೆಷನ್ಗೆ ಒಳಗಾಗಿದ್ದರು. ನಂತರ ಜಯಮಾಲಾ ಅವರಿಗಿಂತ ಚಿಕ್ಕ ವಯಸ್ಸಿನ ಸಿನಿಗ್ರಾಫರ್ ಎಂ ರಾಮಚಂದ್ರ ಅನ್ನೋರನ್ನು ಮದುವೆಯಾದರು. ಅಂಬಿಕಾ. ಚಳಿ ತಾಳೇನು ಈ ಚಳಿಯ ಖ್ಯಾತಿಯ ಇವರು ಎಲ್ಲರಿಗೂ ಗೊತ್ತೇ ಇದೆ. ಇವರು 1988ರಲ್ಲಿ ಅಮೇರಿಕಾದಲ್ಲಿ ಇದ್ದಂತಹ ಪ್ರೇಮಕುಮಾರ್ ಅನ್ನೋರನ್ನು ಮದುವೆ ಆದರು. ಆರಂಭದಲ್ಲಿ ಇಬ್ಬರು ಚೆನ್ನಾಗಿಯೇ ಇದ್ದರು. ದಂಪತಿಗೆ 2 ಗಂಡು ಮಕ್ಕಳು ಕೂಡ ಇದ್ದರು. ನಂತರ 1996ರಲ್ಲಿ ಪ್ರೇಮಕುಮಾರ್ ಇಂದ್ರ ಇವರ ಡೈವರ್ಸ್ ಹೊಂದಿದರು. ನಂತರ ತಮ್ಮ 38ನೇ ವಯಸ್ಸಿನಲ್ಲಿ ತಮಿಳು ನಟ ರವಿಕಾಂತ್ ಅನ್ನೋರನ್ನು ಮದುವೆಯಾದರು. ಆದರೆ 2 ವರ್ಷಕ್ಕೆ ಇಬ್ಬರು ಕೂಡ ಮತ್ತೆ ದೂರವಾದರು. ಖುಷ್ಬೂ. ಇವರ ಹೆಸರು ಕೇಳಿದರೆ ನೆನಪು ಆಗೋದು ರಣಧೀರ. ಇದರಲ್ಲಿ ಜನರಿಗೆ ಮೆಚ್ಚುಗೆ ಆಗುವ ಥರ ನಟಿಸಿದರು. ಇವರು ಖ್ಯಾತ ನಟ ಶಿವಾಜಿ ಗಣೇಶನ ಮಗ ಪ್ರಭು ಗಣೇಶನ ಜೊತೆ 1991ರಿಂದ 4 ವರ್ಷ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದರು. ಇದಕ್ಕೆ
ಶಿವಾಜಿ ಗಣೇಶ್ ವಿರೋಧ ವ್ಯಕ್ತಪಡಿಸಿದ್ರಿಂದ ಇದರ ಸಲುವಾಗಿ ಇಬ್ಬರು ದೂರವಾದರು. ನಂತರ 2000ರಲ್ಲಿ ನಟ ಸುಂದರ್ ಸಿ ಅನ್ನೋರನ್ನು ಮದುವೆಯಾದರು. ಇವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದರು. ಅನು ಪ್ರಭಾಕರ್ ಇವರು ಕನ್ನಡದ ಖ್ಯಾತ ನಟಿಯಾಗಿದ್ದು, ಇವರು ನಟಿ ಜಯಂತಿಯ ಮಗ ಕೃಷ್ಣಕುಮಾರ್ ಅವರನ್ನು ಮದುವೆ ಆಗಿದ್ದರು. ಇವರು ವೈಯಕ್ತಿಕ ಕಾರಣಗಳಿಂದ ಇಬ್ಬರು ಕೂಡ ಡೈವರ್ಸ್ ಆದರು. ನಂತರ ಅನು ಪ್ರಭಾಕರ್ 2016ರಲ್ಲಿ ರಘು ಮುಖರ್ಜಿಯನ್ನು ಮದುವೆಯಾದರು. ರಘು ಮುಖರ್ಜಿ ಅನು ಪ್ರಭಾಕರ್ಗಿಂತ 1 ವರ್ಷ ಚಿಕ್ಕವರಿದ್ದರು. ಇವರಿಬ್ಬರಿಗೂ ಕೂಡ ಒಂದು ಹೆಣ್ಣು ಮಗು ಕೂಡ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸುಧಾ ರಾಣಿ. ಶಿವರಾಜ್ಕುಮಾರ್ ಅವರ ಸಿನಿಮಾದ ಮೊದಲ ಹೀರೋಯಿನ್ ಸುಧಾ ರಾಣಿ. ಇವರು ಕೂಡ 2 ಮದುವೆ ಆಗಿದ್ದಾರೆ. ಮೊದಲು ಅಮೆರಿಕ ಮೂಲದ ಡಾಕ್ಟರ್ ಸಂಜಯ್ ಅವರನ್ನು ಮದುವೆಯಾಗಿದ್ದರು. ಆದರೆ 5 ವರ್ಷಗಳ ಬಳಿಕ ಇಬ್ಬರು ದೂರವಾದರು. ನಂತರ ಭಾರತಕ್ಕೆ ಬಂದು ತನ್ನ ಸಂಬಂಧಿಯೇ ಆಗಿದ್ದ ಗೋವರ್ಧನ್ ಅವರನ್ನು ಮದುವೆಯಾದರು. ಸದ್ಯ ಇವರಿಬ್ಬರಿಗೂ ಒಬ್ಬಳು ಮಗಳಿದ್ದಾಳೆ. ಕುಟುಂಬವೂ ಕೂಡ ಚೆನ್ನಾಗೇ ಇದೆ. ಇನ್ನು ಶ್ರುತಿ. ಇವರ ನಿಜವಾದ ಹೆಸರು ಗಿರಿಜಾ. ದ್ವಾರಕೀಶ್ ನಿರ್ದೇಶನದ ಶ್ರುತಿ ಅನ್ನೋ ಸಿನಿಮಾದ ಮೊದಲ ಹೀರೋಯಿನ್ ಆಗಿ ನಟಿಸಿದ್ದಾರೆ. ಹೀಗಾಗಿ ಶ್ರುತಿ ಅಂತ ಇವರಿಗೆ ಹೆಸರು ಬಂತು. ಇವರ ಮೊದಲು ಕನ್ನಡದ ನಿರ್ದೇಶನ ಎಸ್. ಮಹೇಂದ್ರ ಅವರನ್ನು ಮದುವೆ ಆದರು. ಗಟ್ಟಿಮೇಳ ಸಿನಿಮಾದಲ್ಲಿ ಇವರಿಬ್ಬರು ಕೂಡ ಜೊತೆಯಾಗೇ ನಟಿಸಿದರು. ಜೋಡಿ ಅಂದರೆ ಇವರ ಜೋಡಿ ಅಂತ ಹೆಸರುವಾಸಿಯಾಗಿದ್ದರು. ಆದರೆ 11 ವರ್ಷಗಳ ಬಳಿಕ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ದೂರವಾದರು. ಇವರಿಗೆ ಒಂದು ಮಗಳು ಕೂಡ ಇದ್ದರು. 2013ರಲ್ಲಿ ಪತ್ರಕರ್ತ ಆದಂತಹ ಚಂದ್ರಚೂಡ ಅವರನ್ನು ಕೊಲ್ಲೂರಿನಲ್ಲಿ ಮದುವೆಯಾದರು. ಆದರೆ 1 ವರ್ಷದ ಒಳಗೆ ಇಬ್ಬರು ಕೂಡ ಡೈವರ್ಸ್ ಆದರು. ಇನ್ನು ರಾಧಿಕಾ ಕುಮಾರಸ್ವಾಮಿ. ಇವರು 14ನೇ ವಯಸ್ಸಿನಲ್ಲಿಯೇ ರತನ್ ಕುಮಾರ್ ಎಂಬುವವರ ಜೊತೆ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಬಾಲ್ಯ ವಿವಾಹವಾದರು. ಆದರೆ ಹೆಚ್ಚು ಕಾಲ ಜೊತೆಯಾಗಿ ಇರಲಿಲ್ಲ. 2002 ಆಗಸ್ಟ್ರಲ್ಲಿ ರತನ್ ಕುಮಾರ್ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡರು. ಇವರು 2010ರಲ್ಲಿ ಒಂದು ಪ್ರೆಸ್ನಲ್ಲಿ ನಾನು ಮತ್ತು ಕುಮಾರಸ್ವಾಮಿ 2006ರಲ್ಲಿ ಮದುವೆಯಾಗಿದ್ದೇವೆ ಎಂದು ಹೇಳಿದರು. ಹಾಗೆ ನನಗೆ ಒಂದು ಮಗಳು ಕೂಡ ಇದ್ದಾಳೆ ಅಂತ ಹೇಳಿದರು. ಅದರ ಜೊತೆಯೇ ಅವರ ಫೋಟೋ ಕೂಡ ವೈರಲ್ ಮಾಡಿದರು. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಮದುವೆಯಾದಂತಹ ನಟಿಯರ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್